ನೋಡಿ ಸರ್, ಇದು ರೋಡ್ಗೆ ನಮಗೆ ಹೆಚ್ಚು ಕಮ್ಮಿ ಒಂದು 150 ಅಡಿ ಬರ್ತದ. ಹಿಂಗೆ 150 ಅಡಿ ಬರ್ತದೆ. ತಾರ್ ರೋಡಿಂದ ಒಂದು 350-400 ಮೀಟ್ರು. ಊರಿಂದ ಅರ್ಧ ಕಿಲೋಮೀಟ್ರ್. ದೊಡ್ಡ ಊರು, ವಿಲೇಜ್ ಅದು. 4 ಎಕರೆ 11 ಗುಂಟೆ ಬಂದಿರುವಂಥ ಜಾಗ ಮಾತ್ರ ಸೂಪರಾಗಿದೆ ನೋಡಿ. ನೀಲಗಿರಿ ಹಾಕ್ಬಿಟ್ಟಿದ್ದಾರೆ ಸುತ್ತ. ಅಡಿಕೆ ತೋಟ ಮಾಡೋಕ್ಕಂತೂ ಸೂಪರಾಗಿದೆ. ಸುತ್ತ ಟೇಕ್ ಮರ ಇದೆ, ಒಂದು ಬೋರ್ಗಲ್ ಇದೆ, ಒಳ್ಳೆ ನೀರಿದೆ ಬೋರ್ಗಲ್ ಅಂತೂ. ಮಣ್ಣಂತ ಫುಲ್ ಎಲ್ಲ ರೆಡ್ ಸೈಲು ನೋಡಿ. ಅಕ್ಕಪಕ್ಕದಲ್ಲ ತೋಟಗಳು. ಇಲ್ಲಿ ನೀಲಗಿರಿ ಹಾಕ್ಬಿಟ್ಟಿದ್ರೆ ಹಿಂಗೆ ಕಾಣ್ತಾ ಅದ. ಮಳವಳ್ಳಿಯಿಂದ ಒಂದು 10-11 ಕಿಲೋಮೀಟ್ರ್ ಆಗುತ್ತಾ. ಹೈವೇಯಿಂದ ಮಳವಳ್ಳಿ ಟು ಮೈಸೂರು ಹೈವೇ ರೋಡಿಂದ ಒಳಗಡೆಗೆ 1.5-2 ಕಿಲೋಮೀಟ್ರ್ ಆಗುತ್ತಾ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಮಣ್ಣು ಇದೇ ರೀತಿ ಮಣ್ಣು, ಬೋರ್ಗಲ್ ಒಳ್ಳೆ ನೀರು ಐತೆ. ತೋಟ ಮಾಡೋಕ್ಕಂತೂ ಅದ್ದೂರಿ ಜಾಗ. ಇವರು ಸರ್ವೆ ಹಾಕಿದ್ರು, ಸರ್ವೆನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಬೆಂಗಳೂರಿನ 110 ಕಿಲೋಮೀಟ್ರ್ ಆಗುತ್ತಾ. 10-11 ಕಿಲೋಮೀಟ್ರ್ ಆಗುತ್ತಾ. 4 ಎಕರೆ 11 ಗುಂಟೆ. ಅತಿ ಲೋ ಬಡ್ಜೆಟಲ್ಲಿರುವಂಥ ಜಾಗ ನೋಡಿ. ಮಳವಳ್ಳಿ ಟೌನ್ಗೆ ಹತ್ತಿರ ಇರುವಂಥ ಜಾಗ. ದೊಡ್ಡದು ಒಂದು ಟೌನಿಂದ 1 ಕಿಲೋಮೀಟ್ರು. ಇದೇ ಜಾಗ ಸೂಪರಾಗಿದೆ ಜಾಗ ಅಂತೂ. ತೋಟ ಮಾಡ್ಕೊಳಕ್ಕಂತೂ ಅದ್ದೂರಿ ಜಾಗ. ಇವರು ಕುಂಟೆ 1,60,000 ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತಾ. 4 ಎಕರೆ 11 ಗುಂಟೆ. ಹೈವೇಗೆ 1.5-2 ಕಿಲೋಮೀಟ್ರ್ ಆಗುತ್ತಾ. ಮಳವಳ್ಳಿ ಟು ಮೈಸೂರು ಹೈವೇ. ಇವರು ಕುಂಟೆ 1,60,000 ಫೈನಲ್ ಅಂತ ಹೇಳ್ತಾರೆ. ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು. ಮೂಲ ಮುಸ್ಲಿಮ್ಸು. ಇದು ಪಿತ್ರಾಜಿತ. ಲೋಕಿ ಸರ್, ಪರ್ಚೇಸ್ ಮಾಡಿರೋದು ಪಿತ್ರಾಜಿತನೋ? ಇದು ಪರ್ಚೇಸ್ ಮಾಡಿರೋದು ಇದು? ಅವ್ರ ತಮ್ಮೆ ತಗೊಂಡು ಅವ್ರ ತಮ್ಮೆ ಮೂಲ ಜನರಲ್ಲೂ ಈಗ ಆಲ್ರೆಡಿ ಮುಸ್ಲಿಮ್ಸ್ ಇದ್ದಾರೆ. ಡಾಕ್ಯುಮೆಂಟ್ ಲೀಗಲ್ ಆಗಿದೆ. 4 ಎಕರೆ 11 ಗುಂಟೆ. ಕುಂಟೆ 1,60,000 ಹೇಳ್ತಿದ್ದಾರೆ. ಫೈನಲ್ ಅಂತಿದ್ದಾರೆ. ಕೂತ್ಕೊಂಡ್ರೆ 5,000 ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ಪಾರ್ಟಿ ಹತ್ರ ಕೊಂಡು ಸಿಟ್ಟಿಂಗ್ ಕೊಡ್ತೀನಿ. ಮೊದಲು ಮೂಲ ಜನರಲ್ಲಿ ಮುಸ್ಲಿಮ್ಸ್ ಪರ್ಚೇಸ್ ಮಾಡಿದ್ದಾರೆ. ಮೈಸೂರಿಗೆ ಒಂದು 35 ಕಿಲೋಮೀಟ್ರ್ ಆಗುತ್ತಾ.